ಹಲೋ ಎವ್ರಿವಾನ್, ಥ್ಯಾಂಕ್ ಯು ಸೋ ಮಚ್. ನನಗೆ ಸಪೋರ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ನನ್ನ ಚಾನಲ್ಗೆ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ರೆ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾನು ಈ ವಿಡಿಯೋಲಿ ಯಾರು ಎಲಿಮಿನೇಟ್ ಆಗಿದ್ದಾರೆ ಈ ಫಿನಾಲೆ ಟಾಪ್ 6 ಇದ್ರಲ್ಲ, ಇದರಲ್ಲಿ ಯಾರು ಇಬ್ಬರು ಆಗಲೇ ಎಲಿಮಿನೇಟ್ ಆಗೋಗಿದ್ದಾರೆ, ಮತ್ತು ಆ ಎಲಿಮಿನೇಷನ್ ಫೇರ್ ಅನ್ನಿಸ್ತಾ ಅನ್ಫೇರ್ ಅನ್ನಿಸ್ತಾ ಅಂತ ಡಿಸ್ಕಸ್ ಮಾಡೋಕ್ಕೆ ಹೊರಟಿದ್ದೀನಿ. ನನಗೆ ಗೊತ್ತಾಗಿದ್ದು ತುಕಾಲಿ ಅವರು 6th ಪೊಸಿಷನಲ್ಲಿ ಎಲಿಮಿನೇಟ್ ಆದ್ರಂತೆ. ನಿಜವಾಗ್ಲೂ ಬೇಜಾರಾಗುತ್ತೆ. ಅದು ನಾನು ಮುಂಚೆಯಿಂದನೂ ಆಲ್ಮೋಸ್ಟ್ 2 to 3 ವೀಕ್ಸಿಂದ ನನ್ನ ವೀಡಿಯೋಲಿ ನಾನು ಹೇಳ್ತಾ ಇದ್ದೀನಿ. ತುಕಾಲಿ ಅವರು ಎಷ್ಟು ಎಂಟರ್ಟೈನ್ಮೆಂಟ್ ಮಾಡಿದ್ರು, ಅವ್ರಿಗೆ ಆದ ಒಂದು ಸಪ್ರೇಟ್ ಫ್ಯಾನ್ ಬೇಸ್ ಬರಲೇ ಇಲ್ಲ. ಅವ್ರು ಎಷ್ಟು ಎಂಟರ್ಟೈನ್ಮೆಂಟ್ ಮಾಡಿದ್ರು, ಟಾಸ್ಕಲ್ಲಿ ಎಷ್ಟು 100% ಕೊಡೋಕ್ಕೆ ಟ್ರೈ ಮಾಡಿದ್ರು ಕೂಡ ಅದು ವರ್ಕ್ ಆಗಲಿಲ್ಲ ಅಂತಲೇ ಹೇಳ್ಬೋದು. ಸೆಟ್ ಆಫ್ ಆಡಿಯನ್ಸ್ ಅವ್ರ ಕಡೆ ಅಟ್ರಾಕ್ಟೇ ಆಗಲಿಲ್ಲ. 6th ಪೊಸಿಷನಲ್ಲಿ ತುಕಾಲಿ ಅವರು ಆಚೆ ಬಂದಿದ್ದಾರೆ. ನನ್ನ ಪ್ರಕಾರ ಅವರು ಮೋಸ್ಟ್ ಡಿಸರ್ವಿಂಗ್ ಇದ್ದರು ಅಂತ ಅನಿಸುತ್ತೆ. ಬಟ್ ಅದರ್ ಕಂಟೆಸ್ಟೆಂಟ್ಸ್ ಅವರಿಗಿಂತೂ ಸ್ಟ್ರಾಂಗ್ ಇರೋದ್ರಿಂದ ಮತ್ತು ಅವರಿಗೆ ಆದ ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿರೋದ್ರಿಂದ ತುಕಾಲಿ ಅವರು 6th ಪೊಸಿಷನಲ್ಲಿ ಎಲಿಮಿನೇಟ್ ಆಗೋಗಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ, ಪ್ರಾಜೆಕ್ಟ್ಸಲ್ಲೆಲ್ಲ ಸಕ್ಸಸ್ ಸಿಗಲಿ ಅಂತ ಹೇಳ್ತಾ, ಇನ್ನು ನೆಕ್ಸ್ಟ್ ಕಂಟೆಸ್ಟೆಂಟ್ ಎಲಿಮಿನೇಟ್ ಆಗಿರೋದು ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗಬೇಕು ಅಂತಲೇ ಅನಿಸುತ್ತೆ. ಅದು ಯಾರೂ ಅಲ್ಲ, ವಿನಯ್ ಗೌಡ ಅವರು. ನಿಜವಾಗ್ಲೂ ನಾನು ಅಟ್ಲೀಸ್ಟ್ ಅವ್ರನ್ನ ಟಾಪ್ 3ಗಾದರೂ ಕರ್ಕೊಂಡು ಹೋಗ್ತಾರೆ, ಅಟ್ಲೀಸ್ಟ್ 4th ಪೊಸಿಷನಲ್ಲಾದರೂ ಇರ್ತಾರೆ ಅಂತ ಅಂದ್ಕೊಂಡಿದ್ದೆ. ವೋಟಿಂಗ್ ನೋಡಿದರೂ ಕೂಡ ಅಷ್ಟೇ, ಅವರು ಯಾವಾಗ್ಲೂ 4th ಪೊಸಿಷನ್ ಆಗಿ ಕಾನ್ಸ್ಟೆಂಟಾಗಿ ಕ್ಯಾರಿ ಹೊಡ್ಕೊಂಡು ಬಂದಿರೋರು. ಬಟ್ ಈಗ ವರ್ತೂರ್ ಸಂತೋಷ್ ಅವರಿಗೆ ಜಾಸ್ತಿ ವೋಟ್ಸ್ ಬಿದ್ದು ಅವರು ಈಗ 5th ಪೊಸಿಷನಲ್ಲಿ ಆಚೆ ಬರಬೇಕಾಯ್ತು ಅಂತ ನ್ಯೂಸ್ ಬರ್ತಾ ಇದೆ. ಬಟ್ ನಾನೇನು ಅಂದ್ಕೊಂಡೆ ಅಂದರೆ, ಬಿಗ್ ಬಾಸ್ ಅವರು ಜಸ್ಟ್ ವೋಟಿಂಗ್ ರಿಸಲ್ಟ್ಸ್ನ ಕನ್ಸಿಡರ್ ಮಾಡಲ್ಲಲ್ವ. ಎಂಟೈರ್ ಫಸ್ಟ್ ವೀಕಿಂದನೂ ಯಾರು ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ, TRP ಯಾರು ಕೊಟ್ಟಿರ್ತಾರೆ ಅದು ಕೂಡ ಕನ್ಸಿಡರ್ ಮಾಡ್ತಾರಲ್ವ. ಸೊ ಅದಕ್ಕಾಗಿ ಮೋಸ್ಟ್ಲಿ ವಿನಯ್ನ ಕರ್ಕೊಂಡು ಬರ್ಬೋದಾ ಟಾಪ್ 3ವರೆಗೂ ಅಂತ ಒಂದು ಅನಲೈಸೇಷನ್ ಇತ್ತು ನನಗೆ. ಬಟ್ ಅದು ಸುಳ್ಳಾಗಿದೆ. ವಿನಯ್ ಗೌಡ ಅವರು 5th ಪೊಸಿಷನಲ್ಲಿ ಎಲಿಮಿನೇಟ್ ಆಗಿದ್ದಾರೆ. ನನಗೇನನ್ಸುತ್ತೆ ಅಂದರೆ, ಈ ಥರ 5th ಪೊಸಿಷನಲ್ಲಿ ಆಚೆ ಬರೋಂಗೆ ಅವ್ರ ಆಪ್ಷನ್ ಆಗಿ ಬಿಗ್ ಬಾಸ್ ಟೀಮ್ ಅವರು ಅವ್ರನ್ನ ಇಟ್ಕೊಂಡಿದ್ರೆ, ಕಿಚ್ಚನ ಚಪ್ಪಾಳೆ ಎಂಟೈರ್ ಜರ್ನಿ ನೋಡಿಕೊಂಡು ವಿನಯ್ಗೆ ಕೊಟ್ಟು ಅವ್ರ ಆಸೆನ ಜಾಸ್ತಿ ಮಾಡಬಾರ್ದಾಗಿತ್ತು ಅನಿಸುತ್ತೆ. ಯಾಕಂದರೆ ಬಿಗ್ ಬಾಸ್ ಅವರಿಗೂ ಗೊತ್ತು ವಿನಯ್ ಕಾಂಟ್ರಿಬ್ಯೂಷನ್ ಏನು, ಅವ್ರು ಎಷ್ಟು ಕಷ್ಟಪಟ್ಟಿದ್ರು TRP ಕೊಡೋಕ್ಕಾಗಲಿ ಏನೇ ಆಗಲಿ. ಮತ್ತು ಮನೆಯಲ್ಲಿ ಡೇ 1ಇಂದ ಇಲ್ಲಿವರೆಗೂ ಯಾರಾದರೂ ಒಬ್ಬ ವ್ಯಕ್ತಿ ಮುಖವಾಡ ಹಾಕ್ದೇ ಇದ್ದಾರೆ ಅಂದರೆ ಅದು ವಿನಯ್ ಅವರು ಅಂದರೆ ತಪ್ಪೇ ಇಲ್ಲ. ಅಂಥ ಕಂಟೆಸ್ಟೆಂಟ್ 5th ಪೊಸಿಷನಲ್ಲಿ ಆಚೆ ಬಂದಿದ್ದಾರೆ. ಕೇಳೋಕ್ಕೆ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ. ವಿನಯ್ ನಾನು ಅಂದ್ಕೊಂಡಿದ್ದು ಒಂದು ವಿನ್ನರ್ ಮಟೀರಿಯಲ್ ಅಂತ. ಅವ್ರು ಎಷ್ಟೇ ಕೋಪ ಮಾಡ್ಕೋಬೋದು, ಏನೇ ಮಾಡ್ಕೋಬೋದು, ಅದು ಅವರ ವ್ಯಕ್ತಿತ್ವ. ಅದನ್ನು ಯಾರೂ ಮಾತಾಡೋಕ್ಕಾಗಲ್ಲ. ಸೊ ಅಟ್ಲೀಸ್ಟ್ ಟಾಪ್ 3ಗಾದರೂ ತೊಗೊಬರ್ಬೋದಾಗಿತ್ತು ಅವ್ರನ್ನ. ವೆರಿ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಅಂತ ನನಗೆ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಫುಲ್ ವಿಡಿಯೋ ನೋಡೋಕ್ಕೆ ಟ್ರೈ ಮಾಡಿ. ನೋಟಿಫಿಕೇಷನ್ ಐಕನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ನಾನು ವಿಡಿಯೋ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ಲಿ ನೋಟಿಫಿಕೇಷನ್ ಬರುತ್ತೆ, ನೀವು ಇಮಿಡಿಯೇಟ್ಲಿ ನೋಡ್ಬೋದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.